ಬಾಗಲಕೋಟೆ ನಗರದ ಪಂಕಾ ಮಸೀದಿ ಬಳಿ ಬಹಳಷ್ಟು ಗಲಾಟೆಗಳಾಗಿದ್ದು ಬಳಿಕ ಅದೊಂದು ಕೋಮು ಸಂಘರ್ಷ ಅನ್ನೋ ರೀತಿಯಲ್ಲಿ ಆ ಘಟನೆ ತಿರುಗಿತ್ತು. ಬಳಿಕ ಸಾಕಷ್ಟು ಭದ್ರತೆಯನ್ನು ಪಂಕಾ ಮಸೀದಿಯಲ್ಲಿ ಪೊಲೀಸರಿಗಾಗಿ ಕೈಗೊಂಡಿದ್ದಾರೆ. ಆದರೆ ವಿಚಿತ್ರ ಏನಂತ ಹೇಳಿದ್ರೆ ಪಂಕಾ ಮಸೀದಿಯ ಸುತ್ತಮುತ್ತ ಇರತಕ್ಕಂಥ ಶಾಲೆಗಳೀಗ ಖಾಲಿ. ಇಲ್ಲಿ ನೋಡಿ, ನನ್ನ ಹಿಂದೆ ಇಲ್ಲಿ ಪಂಕಾ ಮಸೀದಿಯನ್ನು ನೋಡ್ತಾ ಇದ್ರೆ ಇಲ್ಲಿ ಸಾಕಷ್ಟು ಬಿಗಿ ಭದ್ರತೆಯನ್ನು ಇಲ್ಲಿ ಈಗಾಗಲೇ ಕೈಗೊಳ್ಳಲಾಗಿದೆ. ಅಂದರೆ ಸಾಕಷ್ಟು ಪೊಲೀಸ್ ಅಧಿಕಾರಿಗಳು ಮೂರು ಜಿಲ್ಲೆಗಳಿಂದ ಅಲ್ಲಿ ಬಂದಿರುವಂಥದ್ದು ಬಿಗಿ ಭದ್ರತೆ ಒಂದು ಕಡೆಗೆ ಆಗಿದೆ. ಇಲ್ಲೊಂದು ಕಡೆಗೆ ನಾವು ತೋರಿಸ್ತಾ ಇದ್ದೀವಿ ನೋಡಿ, ಸರ್ಕಾರಿ ಕನ್ನಡ ಹೆಣ್ಣು ಮಕ್ಕಳ ಶಾಲೆ ಇದೆ, ಇಲ್ಲಿ ಹಿರಿಯ ಪ್ರಾಥಮಿಕ ಶಾಲೆ ಇದೆ. ಇಡೀ ಶಾಲೆ ಏನಂತಂದರೆ ಈಗ ಖಾಲಿಯಾಗಿ ಗೋಚರ ಆಗ್ತಾ ಇದೆ. ಇಲ್ಲ ಒಳಗಡೆ ಹೋಗಿ ತೋರಿಸ್ತೀವಿ ನೋಡಿ. ಅಂದರೆ ಯಾವ ರೀತಿಯಾಗಿ ಅಂದರೆ ಇವತ್ತು ಎಂದಿನಂತೆ ಶಾಲೆ ಶುರುವಾಗಬೇಕಾಗಿತ್ತು, ಆದರೆ ಇಲ್ಲಿ ಏನಂದ್ರೆ ಒಂದು ಗಲಾಟೆ ಗೊಂದಲಗಳು ಸೃಷ್ಟಿಯಾಗಿದ್ದು ಆ ಕಾರಣದಿಂದಾಗಿ ಇಡೀ ಶಾಲೆ ಅಂತಂದರೆ ಇವತ್ತು ಬಿಕೋ ಅಂತ ಇರುವಂಥದ್ದು. ಇಲ್ಲಿ ನಾವು ನೋಡ್ತಾ ಇದ್ರೆ ಇಲ್ಲಿ 4 ಜನ ಟೀಚರ್ಸ್ ಇದ್ದಾರೆ, ಮತ್ತೊಂದು ಕಡೆಗೆ 60 ಸಂಖ್ಯೆವರೆಗೂ ಮಕ್ಕಳಿದ್ದಾರೆ. ಆದರೆ ಇವತ್ತು ನಾವು ನೋಡ್ತಾ ಇದ್ದೀವಿ ಶಾಲೆ ಸಂಪೂರ್ಣ ಖಾಲಿ ಅನ್ನೋ ಹಾಗಿದೆ. ಟೀಚರ್ಸ್ ಮಾತ್ರ ಇಲ್ಲಿ ಬಂದಿರುವಂಥದ್ದು. ಅಂದರೆ ಯಾವುದೇ ಮಕ್ಕಳು ಬರದೇ ಇರೋದ್ರಿಂದಾಗಿ ಕೂಡ ಅವರು ಕಚೇರಿಯ ಕೆಲಸಗಳಲ್ಲಿ ಅವರು ನಿರತರಾಗಿರುವಂಥದ್ದು. ಇನ್ನೊಂದು ಕಡೆ ಶಾಲೆ ಆವರಣ ತೋರಿಸ್ತೀನಿ ನೋಡಿ. ಪ್ರತಿದಿನ ಇಷ್ಟೊತ್ತಿಗಾಗಲೇ ಶಾಲೆಗೆ ಮಕ್ಕಳು ಬರ್ತಾಯಿದ್ರು, ಮಕ್ಕಳು ಆಟ ಆಡ್ತಾಯಿದ್ರು. ಆದರೆ ಇಲ್ಲಿ ಇವತ್ತು ಎಲ್ಲ ಕೊಠಡಿಗಳಿಗೆ ಬೀಗ ಬಿದ್ದಿರೋದನ್ನು ನೀವು ನೋಡ್ತಾ ಇದ್ದೀರಿ. ಕೆಲವೊಂದು ತೆಗೆದಿದ್ದಾರೆ, ಆದರೆ ಅಲ್ಲಿ ಸಹ ಮಕ್ಕಳು ಬಂದಿಲ್ಲ. ಮತ್ತೊಂದು ಕಡೆಗೆ ಬಿಸಿ ಊಟ ರೆಡಿ ಮಾಡುವಂಥದ್ದು ಇದು ಯಾವ ಪ್ರಕ್ರಿಯೆಗಳು ಇವತ್ತು ಇಲ್ಲ. ಸಂಪೂರ್ಣ ಇವತ್ತು ಏನಂದರೆ ಶಾಲೆಯ ಕೊಠಡಿಗಳೆಲ್ಲ ಖಾಲಿಯಾಗಿದ್ದಾವೆ. ಇನ್ನೊಂದು ಕಡೆಗೆ ಟೀಚರ್ಸ್ ಮಾತ್ರ ಇಲ್ಲಿ ನಮಗೆ ನೋಡಲಿಕ್ಕೆ ಸಿಗ್ತಾಯಿದೆ. ಕಾರಣ ಏನಂತ ಹೇಳಿದ್ರೆ ಭಾಳಷ್ಟು ಗಲಾಟೆಗಳಾಗಿದ್ದು, ಇನ್ನೊಂದು ಕಡೆಗೆ ಅಘೋಷಿತ ಬಂದ್ ಅನ್ನೋ ರೀತಿಯಲ್ಲಿ ವಾತಾವರಣ ಇರುವಂಥದ್ದು. ಅಂದರೆ ಶಾಲೆಗೆ ಮಕ್ಕಳು ಬಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದರೆ ಗಲಾಟೆಗಳಾದರೆ ಹೇಗೆ, ಮಕ್ಕಳು ಸಿಕ್ಕೊಂಡ್ಬಿಟ್ರೆ ಹೇಗೆ, ಇವೆಲ್ಲ ವಿಚಾರಗಳಿರ್ತವೆ. ಹಾಗಾಗಿ ಪೋಷಕರು ಕೂಡ ಮಕ್ಕಳ ಶಾಲೆ ಕಳಿಸೋದಕ್ಕೆ ಸುತ್ತಮ ಒಪ್ಪಿರೋದಿಲ್ಲ. ಹಾಗಾಗಿ ಏನಂತಂದರೆ ಇವತ್ತು ನಾವಿಲ್ಲಿ ಶಾಲೆ ಬಿಕೋ ಅಂತ ಇರೋದು ನೋಡ್ತಾ ಇದ್ದೀವಿ. ಇಲ್ಲಿ ಸ್ಕೂಲ್ನ ಹೆಡ್ ಮಾಸ್ಟರ್ ಇದ್ದಾರೆ, ಅವ್ರನ್ನೇ ಮಾತನಾಡಿಸ್ತೀನಿ. ಸರ್, ಎಷ್ಟು ಮಕ್ಕಳು ಬರಬೇಕಾಗಿತ್ತು? ಇವತ್ತು ಒಂದು 50 ಮಕ್ಕಳು ಬರಬೇಕಾಗಿತ್ತು. ನಮ್ಮ ಪ್ರತಿದಿನ 57 ತನಕ ಬರ್ತಾವ್ರು ಮಕ್ಕಳು. ಮತ್ತು ಇವತ್ತಿನ ದಿವಸ ಪಾಲಕರು ಬೆಳಗ್ಗೆ ಬಂದಿದ್ದರು. ಅವರು ಪಾಲಕರು ಮತ್ತು ವಾತಾವರಣ ನೋಡಿಕೆ ತಮ್ಮನ್ನೆಲ್ಲ ಮಕ್ಕಳು ಕರ್ಕೊಂಡು ಬಂದಿದ್ರು ಸರ್. ಬೆಳಗ್ಗೆ ಬಂದಿದ್ದಾರೆ ಕೆಲವರು. ಮತ್ತು ಅವ್ರಿಗೆ ಏನೈತೆ ಮತ್ತು ಅವ್ರ ಮಕ್ಕಳು ಹೋಗ್ತೀವಿ ಅಂತಂದ್ರೆ ಹೆಚ್ಚಿನ ಪೊಲೀಸರು ಬಿಗಿ ಭದ್ರತೆ ಎಲ್ಲ ನೋಡಿಕೆ ಮಕ್ಕಳು ಭಯಪಟ್ಟು ವಾಪಸ್ ಹೋದರು. ಭಯ ಇದೆ ಸರ್ ಮಕ್ಕಳಲ್ಲಿ? ಇದೆ. ಮತ್ತು ಎಲ್ಲ ಕಿರಿಕಿರಿ ಅವು ಹಾಕವಲ್ಲ ಸರ್. ಆಗಾಗ ಜಗಳನೂ ಮಾಡ್ತಾರೆ. ಮತ್ತು ಅವರು ನಮಗೆಲ್ಲ ನಿನ್ನೆ ರಾತ್ರಿ ಜಗಳ ಹೊಂಟಿತ್ತು ಸರ್. ಅದು ಒಟ್ಟು ನೀವು ಅವರಿಗೆ ಭಯ ಆಗೈತೆ ಅಂತೇಳಿ ಹುಡುಗರು ಅಂಜಾಕತ್ತಿಬಿಟ್ಟವ್ರು, ಸಣ್ಣ ಮಕ್ಕಳದು. ಹಿಂಗಾಗಿ ಅವರು ತಮ್ಮ ವಾಪಸ್ ಮನೆಗೆ ನಾವು ಯಾಕಂದ್ರೆ ಇಲ್ಲಿ ಒತ್ತಾಯ ಮಾಡಂತೇಳ್ರೆ ನಾವು ಕಳಿಸಿದ್ದೇವೆ ಸರ್. ಇವತ್ತು ಶಾಲೆ ನಡೆಸಬೇಕಾಗಿತ್ತು ಸರ್. ಆ್ಯಕ್ಚುಲಿ ಸರ್ ನಾವು ನಡೆಸೇ ಇಲ್ಲ ಸರ್. ನಾವು ಅದೇ ಬಂದೇವ್ರಿ ನಮ್ಮದು ಕಾನೂನು ಪ್ರಕಾರ. ನಾವು ಬೆಳಗ್ಗೆ ನಮ್ಮ ಶಾಲೆ ಅವಧಿಯೊಳಗೆ ನಾವು ಮಾಡಾಕತ್ತೀವಿ ಸರ್. ಮತ್ತು ಅಡುಗೆದವರು ಸಿಬ್ಬಂದಿಯವರು ಬಂದಾರ ಸರ್. ಅಂದರೆ ಎಷ್ಟು ಮಕ್ಕಳು ಬಂದು ಹೋದ ಸರ್ ವಾಪಸ್? ಇವತ್ತೊಂದು ಬೆಳಗ್ಗೆ ಒಂದು 20 ಮಕ್ಕಳು ಇದ್ದವರು ಸರ್. ನಾವು ಹೋಗಿದ್ದಾರೆ ಸರ್, ಕಳಿಸಿದ್ದೇವೆ. ನೀವೇನು ತಿಳುವಳಿಕೆ ಕೆಲಸ ಮಾಡಿದೆ ಸರ್? ಇಲ್ಲ ನಾವು ಯಾಕಂದ್ರೆ ಇದು ಏನೋ ತಿಳುವಳಿಕೆ ಹೇಳುವಂಥ ಪರಿಸ್ಥಿತಿ ಇಲ್ಲ. ಯಾಕಂದ್ರೆ ವಾತಾವರಣ ಇಲ್ಲ, ಮಾಧ್ಯಮ ನೋಡ್ಯಾರೆ. ಅದಕ್ಕಾಗಿ ನಾವು ಸ್ವಲ್ಪ ವ್ಯವಸ್ಥೆ ಎಳಗದೇವ್ರಿ. ಪೋಷಕರಲ್ಲೂ ಆತಂಕ ಇದೆ ಸರ್ ಮಕ್ಕಳು ಕಳಿಸುತ್ತೆ ಸರ್. ಅವರು ನಮಗೆ ಫೋನ್ ಮಾಡಿ ಕೇಳಿದಾರೆ, ಈ ಸದ್ಯ ಈ ವಾತಾವರಣದಾಗ ಮಕ್ಕಳು ಕಳಿಸ್ಬೇಡ್ರಿ ಅಂತ ನಾವು ಅವ್ರಿಗೆ ಹೇಳಿ ಮನವರಿಕೆ. ಯಾಕಂದ್ರೆ ನಿನ್ನೆಯಿಂದ ನೋಡಿದ್ರೆ ಮತ್ತೆ ಗದ್ದಲ ಆಗ್ತದ್ರೆ ಬರೋಬ್ಬರ ಟೈಮ್ ಆದಂಗೆ ಹೆಚ್ಚಾಗ್ತದೆ ಸರ್. ಹೇಳೋಕ್ಕಾಗಲ್ಲ. ಎಸ್, ಪಂಕಾ ಮಸೀದಿಯ ಪಕ್ಕದಲ್ಲಿ ಇರ್ತಕ್ಕಂಥ ಕನ್ನಡ ಹೆಣ್ಣು ಮಕ್ಕಳ ಹಿರಿಯ ಪ್ರಾಥಮಿಕ ಶಾಲೆ ಇದು. ಇಲ್ಲಿ ಏನಂತಂದರೆ ಶಾಲಾ ಮಕ್ಕಳು ಇವತ್ತು ಕೆಲವರು ಬಂದಿದ್ದಾರೆ, ಪೋಷಕರು ಅವ್ರು ಕರ್ಕೊಂಡು ಬಂದಿದ್ದರು. ಇಲ್ಲಿನ ವಾತಾವರಣ ನೋಡಿ, ಅಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರು ಮತ್ತು ಬಿಗಿ ಭದ್ರತೆಗಳು, ಇದೆಲ್ಲ ವಾತಾವರಣ ನೋಡಿ ಭಯಗೊಂಡು ಇರ್ತಾರೆ. ಮಕ್ಕಳನ್ನು ವಾಪಸ್ ಕರ್ಕೊಂಡು ಹೋಗಿದ್ದಾರೆ ಅನ್ನೋಂಥದ್ದು. 50ಕ್ಕೂ ಅಧಿಕ ಮಕ್ಕಳು ಬರಬೇಕಾಗಿತ್ತು, ಆದರೆ ಅಘೋಷಿತ ಬಂದ್ ರೀತಿಯ ವಾತಾವರಣ. ಮತ್ತೊಂದು ಕಡೆಗೆ ಶಾಲೆ ಇವತ್ತು ಬಿಕೋ ಅಂತ ಇರುವಂಥದ್ದು. ಬಾಗಲಕೋಟೆಯಿಂದ ಕ್ಯಾಮರಾ ಜೊತೆಗೆ ಷಡಕ್ಷರಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.